ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಬುನಾದಿ ಸಂಖ್ಯಾಜ್ಞಾನದ ಕಲಿಕಾ ಫಲಗಳನ್ನು ಕುರಿತು ತಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿದ್ದೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ತಮ್ಮ ಸಾಕಷ್ಟು ಶೈಕ್ಷಣಿಕ ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ, ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 8 ಕಲಿಕಾ ಫಲಗಳನ್ನು ಗುರುತಿಸಲಾಗಿದೆ. 9 ಕಲಿಕಾ ಫಲಗಳು ಕ್ರಮವಾಗಿ 1 ರಿಂದ 9ರವರೆಗೆ ಬುನಾದಿ ಸಾಕ್ಷರತೆಗೆ ಸಂಬಂಧಿಸಿದ ಕಲಿಕಾ ಫಲಗಳಾಗಿದ್ದರೆ, 10 ರಿಂದ 17ರವರೆಗೆ ಇರತಕ್ಕಂಥ ಕಲಿಕಾ ಫಲಗಳನ್ನು ನಾವು ಬುನಾದಿ ಸಂಖ್ಯಾಜ್ಞಾನದ ಕಲಿಕಾ ಫಲಗಳು FN ಕಲಿಕಾ ಫಲಗಳು ಅಂತೇಳಿ ನಾವು ಪರಿಚಯವನ್ನು ಮಾಡಿಕೊಳ್ತೀವಿ. ಇಲ್ಲಿ N ಅಂತಕ್ಕಂಥದ್ದು ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಂಕೇತ ಆಗಿರುತ್ತೆ ಅಂತಕ್ಕಂಥದ್ದು. ಭಾಷೆಯಲ್ಲಿ ಮೊದಲ 4 ಕಲಿಕಾ ಫಲಗಳನ್ನು ನಾವು ಮೌಖಿಕ ಕಲಿಕಾ ಫಲಗಳಾಗಿ ಗುರುತಿಸಿದರೆ, ನಂತರದ 3 ಕಲಿಕಾ ಫಲಗಳನ್ನು ರೀಡಿಂಗ್ ಓದುವಿಕೆಯ ಕಲಿಕಾ ಫಲಗಳಾಗಿ ನಾವು ಗುರುತಿಸಿದ್ವಿ. ಉಳಿದಂಥ 2 ಕಲಿಕಾ ಫಲಗಳನ್ನು ಬರವಣಿಗೆಯ ಕಲಿಕಾ ಫಲಗಳಾಗಿ ನಾವು ಗುರುತು ಮಾಡಿದ್ವಿ ಅಂತಕ್ಕಂಥದ್ದು. ಇಲ್ಲಿ ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ 10ನೇ ಕಲಿಕಾ ಫಲವನ್ನು ನಾವು ನೋಡ್ತಾ ಹೋಗೋದಾದರೆ, ವಸ್ತುಗಳನ್ನು ಎಣಿಸುವರು ಮತ್ತು 99ರವರೆಗಿನ ಸಂಖ್ಯಾರ್ಥವನ್ನು ಅಭಿವ್ಯಕ್ತಿಸುವರು ಮತ್ತು ಅಥವಾ ಹೇಳುವರು ಅಂತಕ್ಕಂಥದ್ದು. 11ನೇ ಕಲಿಕಾ ಫಲ ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ರಚಿಸುವರು. 12ನೇದು ದೈನಂದಿನ ಜೀವನದಲ್ಲಿ 99ರವರೆಗಿನ ಸಂಖ್ಯೆಗಳನ್ನು ಉಪಯೋಗಿಸಿ ಒಟ್ಟು ಮೊತ್ತ 99 ಮೀರದಂತೆ ಸಂಕಲನ ಮತ್ತು ವ್ಯವಕಲನವನ್ನು ಮಾಡುವರು. 13N ಗುಣಾಕಾರವನ್ನು ಪುನರಾವರ್ತಿತ ಸಂಕಲನವನ್ನಾಗಿ ಮತ್ತು ವಿಭಜನೆಯನ್ನು ಭಾಗಾಕಾರವನ್ನು ಸಮಾನ ಹಂಚಿಕೆಯಾಗಿ ನಿರ್ವಹಿಸುವರು ಮತ್ತು 2, 3 ಮತ್ತು 4ರ ಗುಣಾಕಾರ ಮಗ್ಗಿಯ ನೈಜ ಸಂಗತಿಗಳನ್ನು ರಚಿಸುವರು. 14N 2 ಆಯಾಮದ ಆಕೃತಿಗಳಾದ ಆಯತ, ತ್ರಿಭುಜ, ವೃತ್ತ, ಅಂಡಾಕಾರದಂತಹ ಇತ್ಯಾದಿ ಆಕಾರಗಳನ್ನು ಗುರುತಿಸುವರು ಮತ್ತು ವಿವರಿಸುವರು. 15N ರಾಡ್, ಕೋಲು, ಪೆನ್ಸಿಲ್, ದಾರ, ಕಪ್, ಚಮಚ, ಮಗ್ ಇತ್ಯಾದಿಗಳಂತಹ ಪ್ರಮಾಣಿತವಲ್ಲದ ಘಟಕಗಳನ್ನು ಬಳಸಿಕೊಂಡು ಉದ್ದ ಅಥವಾ ದೂರ ಅಥವಾ ಎತ್ತರ ಸಾಮರ್ಥ್ಯವನ್ನು ಅಂದಾಜು ಮತ್ತು ಅಳತೆ ಮಾಡುತ್ತಾರೆ ಮತ್ತು ಸರಳ ಸಮತೋಲನವನ್ನು ಬಳಸಿಕೊಂಡು ತೂಕವನ್ನು ಹೋಲಿಸುವರು. 16N ದೂರ, ಹತ್ತಿರ, ಮೇಲೆ, ಕೆಳಗೆ, ಎಡ, ಬಲ, ಮುಂದೆ, ಹಿಂದೆ ಇತ್ಯಾದಿ ವಿಶೇಷ ಶಬ್ದಗಳನ್ನು ಬಳಸ್ತಕ್ಕಂಥದ್ದು. ಕೊನೆಯ ಕಲಿಕಾ ಫಲ 17N 100 ರೂಪಾಯಿವರೆಗಿನ ಹಣವನ್ನು ಬಳಸಿಕೊಂಡು ಸರಳ ವಹಿವಾಟು ನಡೆಸುವರು ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆಯಾ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗಳು ಸಂಪನ್ಮೂಲ ವ್ಯಕ್ತಿಗಳೊಟ್ಟಿಗೆ ಕ್ರಿಯಾ ಯೋಜನೆಯ ಸಾಹಿತ್ಯವನ್ನು ಈಗಾಗಲೇ ಒದಗಿಸಲಾಗ್ತದೆ ಅಂತಕ್ಕಂಥದ್ದು. ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಬುನಾದಿ ಸಂಖ್ಯಾಜ್ಞಾನ ಮತ್ತು ಬುನಾದಿ ಸಾಕ್ಷರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿರೋದ್ರಿಂದ 2026 ಮತ್ತು 27ನೇ ಶೈಕ್ಷಣಿಕ ವರ್ಷಕ್ಕೆ ನಾವು ಎಲ್ಲ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ತಲುಪಬೇಕಾಗಿರೋದ್ರಿಂದ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೇತುಬಂಧ ಚಟುವಟಿಕೆಗಳನ್ನು ನಿರ್ವಹಿಸಿ ಇದರ ಮಾಸಿಕ ಮಾಹಿತಿಯನ್ನು ಪ್ರತಿ ತಿಂಗಳು ನಾವು ಮೇಲಿನ ಹಂತಕ್ಕೆ ನೀಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಈ ಮಾಸಿಕ ನಮೂನೆಯನ್ನು ಯಾವ ರೀತಿ ಭರ್ತಿಯನ್ನು ಮಾಡ್ತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಇದಾಗಿತ್ತು ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಲಿಕಾ ಫಲಗಳು. ಇದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿ ಅಥವಾ ಈ ಒಂದು ಸಾಮರ್ಥ್ಯಗಳ ಒಂದು PDF ಪ್ರತಿಗಾಗಿ ನಮ್ಮ ಸೃಷ್ಟಿ ಸಿಂಚನ ವಾಟ್ಸಪ್ ಗ್ರೂಪನ್ನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನಲ್ಲಿ ನೀಡಲಾಗಿದೆ. ಅದಕ್ಕೆ ಜಾಯ್ನ್ ಆಗುವ ಮೂಲಕ ಸಾಕಷ್ಟು ಶೈಕ್ಷಣಿಕ ಮಾಹಿತಿಗಳನ್ನು ತಾವು ಕೂಡ ಪಡಿಬೋದು ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ರಿಗೂ ಕೂಡ ನಮಸ್ತೆ.